ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಫಿಸಿಕ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಇರ್ತಕ್ಕಂತಹ ಅಥವಾ SSLC ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ನ ತಿಳ್ಕೊಂಡಿದ್ದೀವಿ. ಏನೇನು ತಿಳ್ಕೊಂಡ್ವಿ? ಎಲೆಕ್ಟ್ರಿಸಿಟಿ ಅಂದರೆ ಏನು, ಎಲೆಕ್ಟ್ರಿಸಿಟಿ ಏನೇನು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತದೆ, ಅದೇ ರೀತಿ ಎಲೆಕ್ಟ್ರಿಸಿಟಿ ಡೆಫಿನೇಷನ್ನು ಕೂಡ ತಿಳ್ಕೊಂಡಿದ್ದೀವಿ. ಚಾರ್ಜ್ ಅಂದ್ರೇನು, ಚಾರ್ಜಿನ SI ಯೂನಿಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಮಾಲೆಸ್ಟ್ ಚಾರ್ಜ್ ಯೂನಿಟ್ಗಳನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ನಮ್ಮ ನೇಚರಲ್ಲಿ ಸ್ಮಾಲೆಸ್ಟ್ ಚಾರ್ಜ್ ಯಾವುದು ಎಕ್ಸಿಸ್ಟ್ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಿದ್ದೀವಿ. ನಿಮ್ಮ NCERT ಇಂಟೆಕ್ಸಲ್ಲಿ ಒಂದು ಕ್ವಶನ್ ಇದೆ. ಏನಿದೆ ಅಂದರೆ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟಿಂಗ್ 1 ಕೂಲಮ್ ಆಫ್ ಚಾರ್ಜ್. ಏನಪ್ಪ ಕ್ವಶನ್ ಅಂದರೆ, 1 ಕೂಲಮ್ ಆಫ್ ಚಾರ್ಜಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಹೌದಲ್ವಾ? ಪ್ರತಿಯೊಂದು ಬಾಡಿ ಎಲೆಕ್ಟ್ರಾನ್ಸ್ ಇಂದ ಮೇಡಪ್ ಆಗಿದೆ. ಹೌದಲ್ವಾ? ಆಟಮ್ಸ್ ಇಂದ ಮೇಡಪ್ ಆಗಿದೆ. ಆಟಮ್ಸ್ ಅಲ್ಲಿ ಏನಾಗಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾದ್ರೆ 1 ಕೂಲಮ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ನೋಡಿ, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಬಟ್ ಆ ಫಾರ್ಮುಲಾನ ನಿಮ್ಮ NCERT ನಲ್ಲಿ ಮೆನ್ಷನ್ ಮಾಡಿಲ್ಲ. ನಿಮ್ಮ NTSC ಎಕ್ಸಾಮ್ ಆಗಿರ್ಬೋದು, ಒಲಿಂಪಿಯಾಡ್ ಎಕ್ಸಾಮ್ ಆಗಿರ್ಬೋದು, ಆ ಒಂದು ಕೇಸಲ್ಲಿ ಈ ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆ ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ, ಅದು ಬೇಸ್ಡ್ ಆನ್ ಕ್ವಾಂಟೈಸೇಷನ್ ಪ್ರಿನ್ಸಿಪಲ್. ಕ್ವಾಂಟೈಸೇಷನ್ ಪ್ರಿನ್ಸಿಪಲ್ ಅಂದರೆ ನಿಮಗೆ ಈಗ ಅರ್ಥ ಆಗಲ್ಲ. ನಾನು ಅದನ್ನು ನೆಕ್ಸ್ಟ್ ನಿಮಗೆ NTSC ಬಗ್ಗೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಫಾರ್ಮುಲಾ ಏನಂದರೆ, Q is equal to N into E ಅಂತ. Q is equal to N times E. ಇಲ್ಲಿ Q ಅಂದರೆ ಟೋಟಲ್ ಚಾರ್ಜ್. ಎಷ್ಟು? ಟೋಟಲ್ ಚಾರ್ಜ್ ಅಂತ ಕರಿತೀವಿ. Q is nothing but ಟೋಟಲ್ ಚಾರ್ಜ್. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. N ಅಂದ್ರೆ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. E ಅಂದರೆ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? N ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. Q ಕೊಟ್ಟಿದ್ದಾರೆ. Q ಎಷ್ಟು ಕೊಟ್ಟಿದ್ದಾರೆ? 1 ಕೂಲಮ್ ಅಂತ ಕೊಟ್ಟಿದ್ದಾರೆ. Q ಗೊತ್ತಿದೆಯಲ್ವಾ? Q ಅಂದ್ರೆ ಎಷ್ಟು? 1 ಕೂಲಮ್. ಚಾರ್ಜ್ ಅಂದ ಎಲೆಕ್ಟ್ರಾನ್ ಗೊತ್ತಿದೆಯಲ್ವಾ? ಈ ವ್ಯಾಲ್ಯೂ ನಾವು ಆಲ್ರೆಡಿ ಬರ್ತಿದ್ವಿ, 1.6 ಇಂಟು 10⁻⁻19 ಕೂಲಮ್. ನಾವು N ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈ ಫಾರ್ಮುಲಾದಿಂದ ನಾನೇನು ಬರೀತೀನಿ? N is equal to Q divided by E ಅಂತ ಬರೀಬೋದಾ? N is equal to Q by E. ಜಸ್ಟ್ N ನ ಇಲ್ಲೇ ಇಟ್ಕೊಂಡಿನಿ, E ನ ಇಲ್ಗಡೆ ಕೆಳಗಡೆ ಕಳಿಸಿದ್ದೀನಿ ಡಿನಾಮಿನೇಟರ್ಗೆ. Q ವ್ಯಾಲ್ಯೂ ಎಷ್ಟಿದೆಯಪ್ಪ? 1 ಇದೆ. ಈ ವ್ಯಾಲ್ಯೂ ಎಷ್ಟಿದೆ? 1.6 ಇಂಟು 10⁻⁻19. ನೋಡಿ, ಈ ಪಾಯಿಂಟನ್ನು ಇಲ್ಲಿಗೆ ಶಿಫ್ಟ್ ಮಾಡಿದರೆ ಇಲ್ಲಿ ಒಂದು 0 ಆ್ಯಡಪ್ ಆಗುತ್ತಲ್ವಾ? 10 ಡಿವೈಡೆಡ್ ಬೈ 16 ಇಂಟು 10⁻⁻19. ಇಲ್ಲಿ ಬರಿತೀನಿ. ನೋಡಿ, N is equal to ಏನಾಯಿತು? 10 ಆಗೇ ಇರಲಿ ಇಂಟು 10⁻⁻19 ಇದೆಯಲ್ವಾ? ಮೈನಸ್ ಇದೆ, ಮೇಲ್ಗಡೆ ಬಂದರೆ ಏನಾಗುತ್ತೆ? ಪ್ಲಸ್ ಆಗಿಬಿಡುತ್ತೆ. 10⁻+19 ಡಿವೈಡೆಡ್ ಬೈ 16. ನೋಡಿ, 16 ಇಂದ ಇದನ್ನು ಡಿವೈಡ್ ಮಾಡೋಣ. 16 ಇಂದ ಡಿವೈಡ್ ಮಾಡಿದರೆ 0.0 ತಗೊಂಡೆ, 6 ನಾನು ಮಾಡಿದಾಗ 625 ಬರುತ್ತೆ. ಇದನ್ನು ಡಿವೈಡ್ ಮಾಡಿ ಯು ಕ್ಯಾನ್ ಗೆಟ್ 0.625. ಹಾಗಾಗಿ N is equal to 0.625 into 10⁻⁹ electrons. 19 electrons or N is equal to, ನೋಡಿ, ಈ ಪಾಯಿಂಟ್ನ ಇಲ್ಲಿಗಿಟ್ರೆ 6.25 ಅಂತ ಬರೆದಾಗ, ನೋಡಿ ಈ ಪಾಯಿಂಟ್ ಇದೆಯಲ್ವ, ಡೆಸಿಮಲ್ ಪಾಯಿಂಟ್ನ ಇಲ್ಲಿಗೆ ಪ್ಲೇಸ್ ಮಾಡಿದರೆ 6.25 ಆಗುತ್ತೆ. ಈ ಪಾಯಿಂಟಿಗೆ ಪ್ಲೇಸ್ ಮಾಡಿದರೆ ಇಲ್ಲಿನ ಪವರ್ 1 ಡಿಕ್ರೀಸ್ ಆಗುತ್ತೆ. ಎಷ್ಟು ಪಾಯಿಂಟನ್ನು ಶಿಫ್ಟ್ ಮಾಡ್ತಿರೋ ರೈಟಿಗೆ ಅಷ್ಟು ಇಲ್ಲಿ ಏನಾಗುತ್ತೆ? ಪವರ್ ಡಿಕ್ರೀಸ್ ಆಗುತ್ತೆ. ಎಷ್ಟು ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ? 1 ಪಾಯಿಂಟ್ನ ಶಿಫ್ಟ್ ಮಾಡಿದ್ದೀನಿ. ಅಥವಾ ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಕಲ್ತಿದ್ರೆ ಅದೇ ರೀತಿ ಮಾಡೋಣಲ್ವಾ? 6.25 ಬರ್ದಾಗ ಏನಾಗುತ್ತೆ? 10ನ್ನು ನಾವೇನು ಮಾಡಬೇಕು? ಇಲ್ಲಿ ಡಿವೈಡ್ ಮಾಡಬೇಕಲ್ವಾ? ಇಂಟು 10⁻⁹19. ಈಗ 1 10, ಇಲ್ಲಿ 10⁻1 ಇದೆಯಲ್ವಾ? ಮೇಲ್ಗಡೆ ಹೋದರೆ -1 ಆಗುತ್ತಲ್ವಾ? ಹಾಗಾಗಿ 6.25 ಇಂಟು 10⁻⁹19 ಇಂಟು 10⁻⁻1. ಅಲ್ಲಿಗೆ N ಏನಾಯಿತು? 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಆಯಿತು. ಎಷ್ಟಾಯಿತು? 6.25 ಇಂಟು 10⁻18 ಎಲೆಕ್ಟ್ರಾನ್ಸ್. ನೋಡಿ, ಇಲ್ಲೇ ನಿಮಗೆ ಈಸಿಯಾಗಿ ಗೊತ್ತಾದರೆ ಹೀಗೆ ಮಾಡಿ.
ಒಂದು ಪಾಯಿಂಟ್ನ ನಾನು ರೈಟಿಗೆ ಶಿಫ್ಟ್ ಮಾಡಿದರೆ ಪವರಲ್ಲಿ ಒಂದು ಡಿಕ್ರೀಸ್ ಆಗುತ್ತೆ. ಪಾಸಿಟಿವ್ 19 ಇದೆಯಲ್ವಾ, +19 ಒಂದು ಡಿಕ್ರೀಸ್ ಆಯಿತು ಅಂದರೆ ಡೈರೆಕ್ಟ್ಲಿ 18 ಬರುತ್ತೆ. ನೋಡಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದು ನೀವೇ ನೋಡಿ. 10⁸ ಅಂದರೆ 1 ಪಕ್ಕ 18 ಝೀರೋಸ್ ಹಾಕಬೇಕು, ಹೌದಲ್ವಾ? ನಿಮಗೆ 1 ಕ್ರೋರನ್ನ ಲೆಕ್ಕ ಹಾಕೋಕ್ಕೆ ಕಷ್ಟ ಆಗ್ತದೆ. ಹಾಗಾದರೆ 1 ಪಕ್ಕ 18 ಝೀರೋಸ್ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ 1 ಕೂಲಮ್ ಅನ್ನೋದು ತುಂಬಾ ಬಿಗ್ ಯೂನಿಟ್. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, 10⁸18 ಎಲೆಕ್ಟ್ರಾನ್ಸ್. ಹಾಗಾಗಿ ನಾವೆಲ್ಲೂ ಕೂಡ 1 ಕೂಲಮ್ ಆಫ್ ಚಾರ್ಜ್ ಆ ಬಾಡಿಗಿದೆ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ, ಯಾಕಂದರೆ 1 ಕೂಲಮ್ ತುಂಬ ಬಿಗ್ ಯೂನಿಟ್. ಹಾಗಾಗಿ ನಾವು ಸ್ಮಾಲೆಸ್ಟ್ ಯೂನಿಟಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ್ಯಾವ ಸ್ಮಾಲೆಸ್ಟ್ ಯೂನಿಟ್ಟು? ಮಿಲಿ ಕೂಲಮ್ ಆಗಿರ್ಬೋದು, ಮೈಕ್ರೋ ಕೂಲಮ್ ಆಗಿರ್ಬೋದು, ಆ ಥರ ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ನೀವು ತುಂಬ ಹೈಯರ್ ಸ್ಟಡೀಸಿಗೆ ಬಂದಾಗ 12ನೇ ಕ್ಲಾಸಲ್ಲಿ ಅಂದರೆ ಸೆಕೆಂಡ್ PU ನಲ್ಲಿ ಕೂಡ ಇದೇ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿದೆ, ಅಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಯೂನಿಟ್ಸ್ನ ಯೂಸ್ ಮಾಡ್ತೀರಾ. ನ್ಯಾನೋ ಕೂಲಮ್ ಅಂತ, ಪಿಕೋ ಕೂಲಮ್ ಅಂತ, ಮೈಕ್ರೋ ಕೂಲಮ್ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಫೆಮ್ಟೋ ಕೂಲಮ್ ಅಂದರೆ 10⁻⁻15 ಕೂಲಮ್, ಆ ಥರ ಯೂನಿಟ್ಸ್ನ ನೀವು ಯೂಸ್ ಮಾಡ್ತಾ ಹೋಗ್ತೀರಾ. ಅಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ನಿಮ್ಮ ಐಡಿಯಾ ಇರಲಿ. ನಿಮ್ಮ NCERTನಲ್ಲಿ ಈ ವ್ಯಾಲ್ಯೂನ ಮೆನ್ಷನ್ ಮಾಡಿದರೆ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ 1 ಕೂಲಮ್, ಇದು ಬರೆದ್ಬಿಡ್ತೀನಿ, 1 ಕೂಲಮ್ ಕನ್ಸಿಸ್ಟ್ ಆಫ್ approximately 6 × 10⁻18 ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? 6 × 10⁻18 ಎಲೆಕ್ಟ್ರಾನ್ಸ್. ಈ ಒಂದು ಸೆಂಟೆನ್ಸ್ನ ನಿಮ್ಮ NCERTನಲ್ಲಿ ಕೊಟ್ಟಿದ್ದಾರೆ. 1 ಕೂಲಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸ್? 6 × 10⁻18 ಎಲೆಕ್ಟ್ರಾನ್ಸ್. ಆಕ್ಚುಲಿ ನಾವು ಡಿವೈಡ್ ಮಾಡಿದರೆ ಇಷ್ಟು ಬರ್ತದೆ. ಅರ್ಥ ಆಗ್ತಿದೆಯಲ್ವಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ನಿಮಗೆ ಈ ಎಕ್ಸಾಮಿನೇಷನಲ್ಲಿ ಕೇಳಲ್ಲ ಈ ಫಾರ್ಮುಲಾ, ಬಟ್ ನಿಮ್ಮ NTSC ಎಕ್ಸಾಮ್ ಅಂತ ಇದೆ, NTSC ಎಕ್ಸಾಮು. ಓಕೆ, ಈ ಎಕ್ಸಾಮಲ್ಲಿ ಒಲಂಪಿಯಾಡ್ ಎಕ್ಸಾಮ್ಸಲ್ಲಿ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಇದನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅನ್ನೋರು ಇದಕ್ಕೆ ಡೈರೆಕ್ಟ್ ವ್ಯಾಲ್ಯೂ ಇಷ್ಟು ಬರುತ್ತಲ್ವ, ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಅನದರ್ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಸಿಟಿ, ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಯಾವುದು? ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಚಾರ್ಜಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕರೆಂಟ್ ಅನ್ನೋ ವರ್ಡನ್ನು ನೀವು ಜಿಯೋಗ್ರಫಿನಲ್ಲಿ ಯೂಸ್ ಮಾಡಿದ್ರೆ, ರಿವರ್ ಕರೆಂಟ್, ಏರ್ ಕರೆಂಟ್. ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಅಂತ. ಕರೆಂಟ್ ಅಂದರೆ ಏನು? ಫ್ಲೋ ಅಂತ ಕರಿತೀವಿ. ಫ್ಲೋ ಆಗ್ತಕ್ಕಂಥದ್ದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಫ್ಲೋ ಆಗೋದನ್ನ ನಾವು ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಎಲೆಕ್ಟ್ರಿಕ್ ಅಂದರೆ ಏನಂತ ಕರಿತೀವಿ ನಾವು? ಚಾರ್ಜಸ್ ಆರ್ ಎಲೆಕ್ಟ್ರಾನ್ಸ್. ಚಾರ್ಜಸ್ ಅಂತ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಅಂತ ಆಗಿರ್ಬೋದು. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಏನಂತ ಹೇಳ್ಬೋದು ನಾವು? ಫ್ಲೋ ಆಫ್ ಚಾರ್ಜಸ್ ವಿತ್ ಟೈಮ್. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ವಿತ್ ಟೈಮ್ ಜೊತೆಗೆ ಹೇಳಬೇಕು. ಫ್ಲೋ ಆಫ್ ಚಾರ್ಜಸ್ ವಿತ್ ಟೈಮ್. ಎಲೆಕ್ಟ್ರಿಕ್ ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್ ವಿತ್ ಟೈಮ್. ಆರ್ ಅನದರ್ ಡೆಫಿನೇಷನ್ ನಿಮ್ಮ NCERTನಲ್ಲಿ ಬರೆದಿರೋದು ಏನಂತಂದರೆ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ ಕರೀತಾರೆ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂದರೆ ರೇಟ್ ಅಂದರೆ ನಥಿಂಗ್ ಬಟ್ ಟೈಮ್. ದ ಫ್ಲೋ ಆಫ್ ಚಾರ್ಜಸ್ ವಿತ್ ಟೈಮ್ ವಿ ಆರ್ ಕಾಲ್ ಇಟ್ ಆಸ್ ಎ ಎಲೆಕ್ಟ್ರಿಕ್ ಕರೆಂಟ್. ಇದನ್ನು ಹೇಗೆ ಡಿಫೈನ್ ಮಾಡ್ತಾರೆ? ಎಲೆಕ್ಟ್ರಿಕ್ ಕರೆಂಟ್ ಇಸ್ ಈಕ್ವಲ್ ಟು, ಇದು ಡೆಫಿನೇಷನ್ನು, ಅದನ್ನು ಮ್ಯಾಥಮೆಟಿಕಲಿ ಹೇಗೆ ಬರೀತಾರೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್. ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಅಂದರೆ ಆಲ್ಫಾಬೆಟಿಕಲಿ ಐ ಇಂದ ಡಿನೋಟ್ ಮಾಡ್ತೀವಿ. ಸಿಂಬಲ್ ಯಾವುದು? ಐ ಇಂದ ಡಿನೋಟ್ ಮಾಡ್ತೀವಿ. ಮ್ಯಾಥಮೆಟಿಕಲಿ ಹೇಗೆ ಬರಿತೀವಿ ಅಂದರೆ ಐ ಇಸ್ ಈಕ್ವಲ್ ಟು ಚಾರ್ಜ್ನ ನಾವು ಯಾವುದರಿಂದ ಬರಿತೀವಿ? ಕ್ಯೂ ಇಂದ ಬರಿತೀವಿ. ಟೈಮ್ ಟೇಕನ್ನು ಟಿ ಇಂದ, ಸ್ಮಾಲ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ದ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಟೇಕನ್. I is equal to Q divided by T. Q ಅಂದರೆ ಎಲೆಕ್ಟ್ರಿಕ್ ಚಾರ್ಜ್, T ಅಂದರೆ ಟೈಮ್. ನೆಕ್ಸ್ಟ್
SI ಯೂನಿಟ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ಎಲೆಕ್ಟ್ರಿಕ್ ಕರೆಂಟಿನ ಯೂನಿಟ್ ಏನು? ಆಂಪಿಯರ್. ರೆಪ್ರೆಸೆಂಟೇಷನ್ನು ಕ್ಯಾಪಿಟಲ್ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್, ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎ. ಸ್ಮಾಲ್ ಯೂನಿಟ್, ಆಂಪಿಯರ್ ಅಷ್ಟೇ ವೆರಿ ಬಿಗ್ ಯೂನಿಟ್, ತುಂಬ ದೊಡ್ಡ ಯೂನಿಟ್. ಹಾಗಾಗಿ ನಾವು ಸ್ಮಾಲ್ ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಯಾವುದಪ್ಪ ಸ್ಮಾಲ್ ಯೂನಿಟ್ಸ್ ಅಂತ ಅಂದರೆ, ಸ್ಮಾಲ್ ಯೂನಿಟ್ಸ್ ಆರ್ ಇದು ಕೂಡ ನಿಮ್ಮ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ಎಕ್ಸಾಮಿನೇಷನ್ಲಿ. ಸ್ಮಾಲ್ ಯೂನಿಟ್ಸ್ ಯಾವ್ದ್ಯಾವುದು ಅಂದರೆ, ಒಂದು ಮಿಲಿ ಯಾವುದು ಮಿಲಿ ಆಂಪಿಯರ್, ಮೈಕ್ರೋ ಆಂಪಿಯರ್. ಮಿಲಿ ಅಂದರೆ 10⁻³ ಆಂಪಿಯರ್, ಮೈಕ್ರೋ ಅಂದರೆ 10⁻⁻6 ಆಂಪಿಯರ್. ಎಸ್ಟರ್ಡೇ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಮಿಲಿ ಕೂಲಮ್, ಅದನ್ನು ಯಾವ ರೀತಿ 10⁻³ ಕ್ಯಾಪಿಟಲ್ ಸಿ. 10⁻³ ಅಂದರೆ 1/1000. ಅದೇ ರೀತಿ ಇದನ್ನು ನೋಡ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಆಂಪಿಯರ್ ಇಸ್ ಎ ವೆರಿ ಬಿಗ್ ಯೂನಿಟ್, ಹಾಗಾಗಿ ನಾವು ಸ್ಮಾಲ್ ಯೂನಿಟ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ್ಯಾವು? ಒಂದು ಮಿಲಿ ಆಂಪಿಯರ್, ಅನದರ್ ಒನ್ ಮೈಕ್ರೋ ಆಂಪಿಯರ್. ಇವು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಾವು ಇನ್ನೊಂದು ಸ್ವಲ್ಪ ಕರೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಗೆ ಗೊತ್ತಿದೆ ಕರೆಂಟ್ ಅಂದ್ರೆ ಏನು? I is equal to Q/T. Q ಅಂದರೆ ಟೋಟಲ್ ಚಾರ್ಜ್, T ಅಂದರೆ ಟೈಮ್ ಟೇಕನ್ ಅಂತ ಕರಿತೀವಿ. ಇಲ್ಲಿ ನೋಡಿ, Q ಜಾಸ್ತಿ ಇತ್ತು ಅಂದರೆ Q ಈಸ್ ಮೋರ್ ಇತ್ತು ಅಂದರೆ I ಏನಾಗಿರುತ್ತೆ? ಮೋರ್ ಆಗಿರುತ್ತೆ. ಯಾಕಂದರೆ I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q ಅಲ್ವಾ? Q ಜಾಸ್ತಿ ಆದಂಗೆ ಕರೆಂಟು ಏನಾಗುತ್ತಾ ಹೋಗುತ್ತೆ? ಜಾಸ್ತಿ ಆಗುತ್ತೆ. ಇದನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಇನ್ಕ್ರೀಸ್ ಆಗಬೇಕು, ಒಂದು ಡಿಕ್ರೀಸ್ ಆಯಿತು ಅದು ಡಿಕ್ರೀಸ್ ಆಯಿತು ಅಂದರೆ ಅದನ್ನು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲೂ ಅಷ್ಟೇ, Q ಕಡಿಮೆ ಆದಂಗೆ ಕರೆಂಟು ಕೂಡ ಕಡಿಮೆ ಆಗುತ್ತೆ, Q ಜಾಸ್ತಿ ಆದಂಗೆ ಕರೆಂಟು ಕೂಡ ಜಾಸ್ತಿ ಆಗುತ್ತೆ. ಸೊ I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q. ನೆಕ್ಸ್ಟ್, T ಈಸ್ ಮೋರ್. T ಮೋರ್ ಆಯಿತು ಅಂದರೆ ಕರೆಂಟ್ ಏನಾಗುತ್ತೆ? ಲೆಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಯಿತು ಅಂದರೆ ದಟ್ ಈಸ್ ಕಾಲ್ಡ್ ಇಟ್ ಆಸ್ ಎ ಇನ್ವರ್ಸ್ಲಿ ಪ್ರಪೋರ್ಷನಲ್. ಒಂದು ಕಡಿಮೆ ಆದರೆ ಇನ್ನೊಂದು ಜಾಸ್ತಿ ಆಯಿತು ಅಂದರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲ ಅಷ್ಟೇ, ಚಾರ್ಜ್ ಜಾಸ್ತಿ ಆದಂಗೆ ಕರೆಂಟ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗುತ್ತೆ. ಟೈಮು ಜಾಸ್ತಿ ಆದಂಗೆ ಕರೆಂಟ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟರೆ ನೋಡಿ, ಇಲ್ಲೊಂದು ಕಂಡಕ್ಟರ್ ಇದೆ ಅಂತ, ಇದು ಒಂದು ವೈರು ಆಯ್ತಾ? ಇದು ವೈರ್ ಇದೆಯಪ್ಪ ಇಲ್ಲಿ, ದಿಸ್ ಇಸ್ ಕಾಲ್ ಇಟ್ ಆಸ್ ವೈರ್. ವೈರ್ ಯಾವ ಶೇಪಲ್ಲಿ ಇದೆ? ಸಿಲಿಂಡ್ರಿಕಲ್ ಶೇಪಲ್ಲಿ. ಇನ್ನೊಂದು ವೈರ್ ಇದೆ, ದಿಸ್ ಇಸ್ ಅನದರ್ ವೈರ್. ದಿಸ್ ಇಸ್ ಅನದರ್ ವೈರ್. ಇದು ಎ ವೈರ್, ಇದು ಬಿ ವೈರ್, ಬಿ ವೈರ್. ಎ ವೈರಲ್ಲಿ ಇವು ಎಲೆಕ್ಟ್ರಾನ್ಸ್ ಏನಾಗ್ತಿದೆ? ಮೂವ್ ಆಗ್ತಾ ಇದೆ. ಇಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇದೆ. ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 2 3 ಟೋಟಲ್ 9 ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 5 ಎಲೆಕ್ಟ್ರಾನ್ಸ್ ಇದೆ. ಹಾಗಾದ್ರೆ ಚಾರ್ಜ್ ಯಾವ್ದ್ರಲ್ಲಿ ಜಾಸ್ತಿ ಆಯಿತು? ಇದ್ರಲ್ಲಲ್ವಾ? 9 ಎಲೆಕ್ಟ್ರಾನಿನ ಚಾರ್ಜ್ ಆ್ಯಡಪ್ ಆಗುತ್ತೆ. ಇಲ್ಲಿ 5 ಎಲೆಕ್ಟ್ರಾನಿನ ಚಾರ್ಜ್ ಆ್ಯಡಪ್ ಆಗುತ್ತೆ. ಹಾಗಾಗಿ ಈ ಕೇಸಲ್ಲಿ ಏನು? ಕರೆಂಟ್ ಈಸ್ ಮೋರ್. ಯಾಕೆ ಕರೆಂಟ್ ಮೋರು? ಚಾರ್ಜ್ ಈಸ್ ಮೋರ್ ಅಲ್ವಾ? ಚಾರ್ಜ್ ಈಸ್ ಮೋರ್. ಚಾರ್ಜ್ ತುಂಬ ಜಾಸ್ತಿ ಇದೆ. ಎಷ್ಟಿದೆ? 9 ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ಕರೆಂಟ್ ಈಸ್ ಲೆಸ್. ಯಾಕೆ ಕರೆಂಟ್ ಲೆಸ್? ಇಲ್ಲಿ ಕರೆಂಟ್ ಈಸ್ ಲೆಸ್. ಕರೆಂಟ್ ಏನಕ್ಕೆ ಲೆಸ್ಸು? ಚಾರ್ಜ್ ಈಸ್ ಲೆಸ್ ಅಲ್ವಾ? ಚಾರ್ಜ್ ಈಸ್ ಲೆಸ್. ಸೊ ತುಂಬ ಜಾಸ್ತಿ ಚಾರ್ಜ್ ಇತ್ತು ಅಂದರೆ ಕರೆಂಟು ಕೂಡ ತುಂಬ ಜಾಸ್ತಿ ಇರುತ್ತೆ ವೈರಲ್ಲಿ. ತುಂಬ ಕಡಿಮೆ ಚಾರ್ಜ್ ಇತ್ತು ಅಂದರೆ ಕರೆಂಟು ಕೂಡ ಏನಾಗಿರುತ್ತೆ? ತುಂಬ ಕಡಿಮೆ ಇರುತ್ತೆ. ಓಕೆ, ದಿಸ್ ಈಸ್ ಕಾಲ್ ಇಟ್ ಆಸ್ ಎ ಕಾನ್ಸೆಪ್ಟ್ ಆಫ್ ಕರೆಂಟ್. ಓಕೆ, ನೆಕ್ಸ್ಟ್, ಡೈರೆಕ್ಷನ್ ಆಫ್ ಕರೆಂಟ್. ಇದು ತುಂಬಾ ಇಂಪಾರ್ಟೆಂಟು. ಡೈರೆಕ್ಷನ್ ಆಫ್ ಕರೆಂಟ್ ನೋಡಿ, ಎಲೆಕ್ಟ್ರಾನ್ ಅನ್ನೋದು ಕಂಡುಹಿಡಿಯೋದಕ್ಕಿಂತ ಮುಂಚೆನೆ ನಾವು ಡೈರೆಕ್ಷನ್ ಆಫ್ ಕರೆಂಟ್ನ ನಮ್ಮ ದೊಡ್ಡ ಸೈಂಟಿಸ್ಟ್ಗಳು ತುಂಬ ಹಿಂದಿನ ಕಾಲದಲ್ಲಿ ಅದನ್ನು ಕರೆಂಟಿನ ಡೈರೆಕ್ಷನ್ ಕೊಟ್ಬಿಟ್ಟಿದ್ರು.
ಫಾರ್ ಎಕ್ಸಾಂಪಲ್ಲು ಈ ಎಲೆಕ್ಟ್ರಿಸಿಟಿ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥ ಸೈಂಟಿಸ್ಟ್ಗಳು ಹೇಳ್ಬೇಕಂದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಇದ್ದಾರೆ. ಚಾರ್ಜ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ರು, ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್ ಅಂತ. ಅದೇ ರೀತಿ ಅದಾದಮೇಲೆ ಥಾಮಸ್ ಆಲ್ವಾ ಎಡಿಸನ್ ಡೈರೆಕ್ಟ್ ಕರೆಂಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಮನೆಯಲ್ಲೆಲ್ಲ ಈಗ ಯೂಸ್ ಮಾಡಿರ್ತಕ್ಕಂಥದ್ದು ಆಲ್ಟರ್ನೇಟಿಂಗ್ ಕರೆಂಟು ಟೈಮ್ ಜೊತೆಗೆ ಚೇಂಜಸ್ ಆಗ್ತಾ ಇರುತ್ತೆ ಡೈರೆಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಟೆಸ್ಲಾ, ನಿಕೋಲಾ ಟೆಸ್ಲಾ ಅಂತ. ಹಾಗಾಗಿ ತುಂಬ ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ನಮಗೆ ಡೈರೆಕ್ಷನ್ ಆಫ್ ಕರೆಂಟ್ನ ಎಲೆಕ್ಟ್ರಾನ್ ಡಿಸ್ಕವರಿ ಆಗೋಕ್ಕಿಂತ ಮುಂಚೆನೆ ಕೊಟ್ಬಿಟ್ಟಿದ್ರು. ಹಾಗಾಗಿ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ನಥಿಂಗ್ ಬಟ್ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜಸ್, ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್, ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಕರಿತೀವಿ. ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ನಥಿಂಗ್ ಬಟ್ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್ ಹೇಗಿರುತ್ತೆ ಅಂದರೆ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಡೈರೆಕ್ಷನ್ ಆಫ್ electrons, opposite to the direction of electrons. That is, direction of current is the direction of positive charges or opposite to the direction of electron current. ಈ ಒಂದು ವೈರಲ್ ನೋಡಿ, ಎಲೆಕ್ಟ್ರಾನ್ಸ್ ಈಗ ಫ್ಲೋ ಆಗ್ತಿದೆ, ದಿಸ್ ಈಸ್ ಎಲೆಕ್ಟ್ರಾನ್ ಫ್ಲೋ. ಎಲೆಕ್ಟ್ರಾನ್ ಹೇಗೆ ಫ್ಲೋ ಆಗ್ತಿದೆ? ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ. ಎಲೆಕ್ಟ್ರಾನು ಈ ಡೈರೆಕ್ಷನಲ್ಲಿ ಹಿಂಗೆ ಫ್ಲೋ ಆಗ್ತಿದೆ ಅಂದರೆ ಕರೆಂಟ್ ಹೇಗಿರಬೇಕು? ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಾನ್ಸ್. ಆಪೋಸಿಟ್ ಅಂದರೆ ಈ ರೀತಿ ಇರುತ್ತೆ. ದಿಸ್ ಇಸ್ ಕಾಲ್ ಇಟ್ ಅಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೋಡಿ, ದಿಸ್ we are call it as a, that is the direction of current is the direction of positive charges or opposite to the direction of electrons na navenanta kariತೀವಿ ಅಂದ್ರೆ conventional direction, conventional direction of current, conventional direction of current ಅಂತ ಕರಿತೀವಿ. ಕನ್ವೆನ್ಷನಲ್ ಡೈರೆಕ್ಷನ್ ಅಂದರೆ ತುಂಬ ಪರಂಪರೆಯಿಂದ ಇದೇ ಮೆಥಡ್ನ ಯೂಸ್ ಮಾಡ್ತಿರೋದ್ರಿಂದ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್. ಇದು ಎಲೆಕ್ಟ್ರಾನ್ ಫ್ಲೋನ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಕರೆಂಟ್. ಅರ್ಥ ಆಗ್ತಿದೆಯಲ್ವಾ? ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಾನ್ ಕರೆಂಟ್ ಅಂದರೆ ದಟ್ ಈಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ. ಇನ್ನು ರಿಮೈನಿಂಗ್ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ.